ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಅಮೇರಿಕ ಏಕಾಂಗಿ ಆಯ್ತಾ? ತನ್ನ ಹುಂಬತನಕ್ಕೆ, ಉದ್ದಟತನಕ್ಕೆ, ದುರಹಂಕಾರಕ್ಕೆ ಪಾಠ ಕಲಿಯುವ ಸಂದರ್ಭ ಅಮೇರಿಕಕ್ಕೆ ಬಂದು ಬಿಡುತ್ತಾ? ಇಂಥದ್ದೊಂದು ಸನ್ನಿವೇಶವನ್ನ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಆ ರೀತಿ ಟ್ರಂಪ್ ತನ್ನ ಗುಂಡಿಯನ್ನ ತಾನೇ ತೋಡ್ಕೊಂಡ್ರ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸ್ನೇಹಿತರೆ, ವಿಶ್ವದ ದೊಡ್ಡಣ್ಣ, ಸೂಪರ್ ಪವರ್, ಹಾಗೆ ಹೀಗೆ ಅಂತೇಳಿ ತನ್ನನ್ನು ತಾನೇ ಬೀಗಿಕೊಳ್ತಾ ಇದ್ದಂತಹ, ಆಮೇಲೆ ಅನಗತ್ಯವಾಗಿ ಯುದ್ಧಗಳನ್ನ ಮಾಡುತ್ತಲೇ ತನ್ನ ಸ್ವಾರ್ಥವನ್ನ, ಅಧಿಕಾರದ ಪ್ರತಿಷ್ಠೆಯನ್ನ ಮಾಡ್ಕೊಂಡು ಬರ್ತಿದ್ದಂಥ ಅಮೇರಿಕದ ಈ ಲೆಗಸಿಗೆ ದೊಡ್ಡ ಹೊಡೆತ ಕೊಡುವಂಥ ಸಂದರ್ಭ ಈಗ ಕ್ರಿಯೇಟ್ ಆಗಿದೆ. ಅದರಲ್ಲೂ ಟ್ರಂಪ್ ಅಮೇರಿಕದ ಅಧ್ಯಕ್ಷರಾಗಿ ಬಂದ ನಂತರ ಆಗುವಂತಹ ಹುಚ್ಚಾಟಗಳು, ತಿಕ್ಕಲ್ತನಗಳು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಪರಿಣಾಮವನ್ನು ಉಂಟು ಮಾಡಿವೆ. ಸ್ನೇಹಿತರೆ, ಈಗ ನೋಡಿ, ಒಂದು ಮಹತ್ವದ ಬೆಳವಣಿಗೆ. ಒಂದು ಕಡೆ ಇಸ್ರೇಲು, ಅಮೇರಿಕ ಈ ಎರಡೂ ದೇಶಗಳು ಒಗ್ಗಟ್ಟಾಗಿ ಇರಾನ್ ದೇಶದ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಆದ್ರೆ ಎಂಥ ಸಂದರ್ಭ ಬಂತು ಅಂದ್ರೆ, ಇರಾನ್ ತನ್ನ ಪರಮೋಚ್ಚ ನಾಯಕನನ್ನ ಕಳೆದುಕೊಂಡ ನಂತರವೂ ಕೂಡ ಅಮೇರಿಕಾಗೆ ಪತರಗುಟ್ಟುವಂತೆ, ನಿದ್ದೆಗೆಡಿಸುವಂತೆ ತನ್ನ ಹೋರಾಟವನ್ನ, ಪ್ರತಿದಾಳಿಯನ್ನ ಕಂಟಿನ್ಯೂ ಮಾಡ್ತಾನೆ ಇದೆ. ಅದು ಯಾವ ರೀತಿ ಅಂದ್ರೆ, ಅಮೇರಿಕಾವೇ ಬೆಚ್ಚಿ ಬೀಳುವಂತೆ. ನಾವು ಅಂದ್ಕೊಂಡಿರ್ಲಿಲ್ಲಪ್ಪ ಇರಾನ್ ಇಷ್ಟು ದೊಡ್ಡ ಪ್ರತಿರೋಧವನ್ನ ಒಡ್ಡುತ್ತೆ ಅಂತ ಹೇಳುವ ಮಟ್ಟಕ್ಕೆ, ನಾವು ಸಂಧಾನಕ್ಕೆ ರೆಡಿ ಇದ್ದೇವೆ, ಇರಾನ್ ಸರಿ ಇಲ್ಲ, ಇರಾನ್ ಸಂಧಾನಕ್ಕೆ ರೆಡಿ ಇಲ್ಲ ಅಂತ ಹೇಳುವ ಮಟ್ಟಕ್ಕೆ ಇರಾನ್ ತನ್ನ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಜೊತೆಗೆ ಸುಮ್ಮನಿದ್ದ ದೇಶದ ಮೇಲೆ ತಂಟೆಗೆ ಬಂದ್ರೆ ನಾವೇನ್ ಮಾಡ್ತೀವಿ, ನಾವು ಯಾವ ಹಂತಕ್ಕೂ ಕೂಡ ಹೋಗ್ತೇವೆ, ಮತ್ತೆ ನಮ್ಮದೇ ಆದ ರಕ್ಷಣಾತ್ಮಕ ರಾಜಕೀಯ ತಂತ್ರಗಾರಿಕೆಯನ್ನ ಮಾಡ್ತೇವೆ ಅನ್ನೋದನ್ನ ಅಮೇರಿಕಾಗೆ ಪಾಠ ಕಲಿಸ್ತಾ ಇದ್ದೇವೆ. ಸ್ನೇಹಿತರೆ, ನಿಜಕ್ಕೂ ಅಮೇರಿಕಕ್ಕೆ ಇಂಥದ್ದೊಂದು ಸ್ಥಿತಿ ಬರಬೇಕಾಗಿತ್ತು. ನೋಡಿ, ಮಹತ್ವದ ಬೆಳವಣಿಗೆ, ಜಿಯೋ ಪಾಲಿಟಿಕ್ಸ್ ಅನ್ನ ನಾವು ಸೂಕ್ಷ್ಮವಾಗಿ ನೋಡ್ತಾ ಹೋದ್ರೆ, ಅಮೇರಿಕ ಏಕಾಂಗಿ ಆಗತ್ತಾ, ಅಮೇರಿಕ ಮತ್ತಷ್ಟು ಆರ್ಥಿಕ ಹೊಡೆತವನ್ನ ಕಾಣುತ್ತಾ, ಅಮೇರಿಕ ಕುಬ್ಜ ಆಗತ್ತಾ ಅನ್ನುವಂತ ಸಂದರ್ಭಗಳು ಈಗ ಬರ್ತಾ ಇದ್ದಾವೆ. ಈಗ ನೋಡಿ, ಅಮೆರಿಕದ NCTC ನಿರ್ದೇಶಕ ಜೋಸೆಫ್ ಕೆಂಟ್ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕಕ್ಕೆ ಒಂದು ದೊಡ್ಡ ಹೊಡೆತ, ಪೆಟ್ಟು ಅಂತಾನೆ ಹೇಳ್ಬೋದು. ಈ ಅಮೆರಿಕದ ರಾಷ್ಟ್ರೀಯ ಭಯೋತ್ಪಾದಕ ನಿಗ್ರಹ ಕೇಂದ್ರದ ನಿರ್ದೇಶಕ ಜೋಸೆಫ್ ಕೆಂಟ್ ಅವರು ಅವರ ರಾಜೀನಾಮೆಯಲ್ಲಿ ಹೇಳಿದ್ದಾರೆ, ಆತ್ಮಸಾಕ್ಷಿಯನ್ನ ನಾನು ಇದು ಮಾಡ್ಕೊಳ್ಳಾರೆ, ಈ ಯುದ್ಧ ಬೇಕಿರ್ಲಿಲ್ಲ, ಯುದ್ಧದ ಅಗತ್ಯತೆ ಇಲ್ಲ, ಜೊತೆಗೆ ಇಸ್ರೇಲ್ನ ಲಾಬಿ, ಆಮೇಲೆ ಇರಾನ್ ಕೂಡ ಯಾವುದೇ ಭಯೋತ್ಪಾದಕ ಬೆದರಿಕೆಯನ್ನು ಕೂಡ ಹಾಕಿರ್ಲಿಲ್ಲ, ಹಾಗಾಗಿ ನಾನು ಮುಂದುವರಿಯುವುದಿಲ್ಲ ಈ ಯುದ್ಧದ ಭಾಗವಾಗಿ ಅಂತೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದರಿಂದ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ಗೆ ದೊಡ್ಡ ಹೊಡೆತ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಇಸ್ರೇಲ್ ನಾನು ಏಕಾಂಗಿಯಾಗಿ ಇರಾನ್ನ ಮೇಲೆ ದಾಳಿ ಮಾಡಿದ್ರೆ ನನ್ನ ಅಸ್ತಿತ್ವ ನಾಶ ಆಗಬಹುದು, ಹಾಗಾಗಿ ನಾನು ಹಾಳಾಗೋದಲ್ಲದೆ, ನಾನು ನಷ್ಟ ಮಾಡಿಕೊಳ್ಳೋದಲ್ಲದೆ, ನನ್ನ ಜೊತೆಗಿರುವಂತ ಅಮೇರಿಕಾವು ನಷ್ಟ ಮಾಡಿಕೊಳ್ಳಿ, ಜೊತೆಗೆ ನಾವು ಜಂಟಿಯಾಗಿ ಯುದ್ಧ ಮಾಡಿದ್ರೆ ಇರಾನ್ನ ಸೋಲಿಸಬಹುದು ಅನ್ನುವಂತ ಒಂದು ತಂತ್ರಗಾರಿಕೆ ಮತ್ತು ಲಾಬಿಯ ಕಾರಣಕ್ಕೋಸ್ಕರ ಇದನ್ನ ಅರಿಯದ ಟ್ರಂಪ್ ಅವರು ವೆನಿಜುವೆಲಾದ ಅಲ್ಲಿನ ಅಧ್ಯಕ್ಷನ ಮಾಡಿದ್ರಲ್ಲ, ಕಿಡ್ನಾಪ್ ಮಾಡ್ಕೊಂಡ್ರಲ್ಲ, ಹಂಗಾಗ್ಬಿಡತ್ತೆ ಅಂತೇಳಿ ಯಾವುದೇ ಯೋಚನೆಯನ್ನ ಮಾಡದೆ ದಾಳಿ ಮಾಡಿದ್ರು. ಇದರಿಂದ ಇಸ್ರೇಲ್ ತಾನು ಮಾಡಬೇಕಾಗಿರುವ ಯುದ್ಧವನ್ನ ಅಮೇರಿಕದ ಮೂಲಕ ಮಾಡಿಸಿದೆ ಅನ್ನೋದು ಅರ್ಥ ಆಗಿದೆ. ಇದಷ್ಟೇ ಅಲ್ಲದೆ ಅಮೇರಿಕಾಗೆ ಈಗ ದೊಡ್ಡ ಹೊಡೆತ, ಒಂದು ಮರ್ಮಾಘಾತ ಏನು ಅಂದ್ರೆ, ನ್ಯಾಟೋ ಪಡೆಗಳು ಅಮೇರಿಕಾಗೆ ಸಪೋರ್ಟ್ ಮಾಡೋದನ್ನ ಕೈ ಬಿಟ್ಟಿವೆ. ಒಬ್ಬೊಬ್ರು ಸರಿಯಾಗಿ ಹೇಳ್ತಿದ್ದಾರೆ. ಯಾವ್ಯಾವ ರೀತಿ ಹೇಳ್ತಿದ್ದಾರೆ ನೋಡಿ, ಈ ಯುರೋಪ್ ಒಕ್ಕೂಟದ 27 ದೇಶಗಳು, ನಾವು ಯುದ್ಧದೊಂದಿಗೆ ಅಮೇರಿಕದ ಜೊತೆಗಿಲ್ಲ, ನಮಗೂ ಈ ಆಟಕ್ಕೂ ಸಂಬಂಧ ಇಲ್ಲ, ನಮಗೂ ಈ ಯುದ್ಧಕ್ಕೂ ಸಂಬಂಧ ಇಲ್ಲ, ನಮ್ಮನ್ನ ಇದಕ್ಕೆ ಸೇರಿಸ್ಕೋಬೇಡಿ, ನಾವು ಬರಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಒಬ್ಬೊಬ್ಬರು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಜರ್ಮನ್ ಹೇಳಿದೆ, ನಮಗೂ ಈ ಯುದ್ಧಕ್ಕೂ ಸಂಬಂಧ ಇಲ್ಲ, ನಮ್ಮನ್ನು ಕರಿಬೇಡ್ರಪ್ಪ, ನಾವು ಬರಲ್ಲ ಅಂತ ಹೇಳಿದ್ದಾರೆ. ಇನ್ನು ಫ್ರಾನ್ಸ್ನ ಅಧ್ಯಕ್ಷ
ಮ್ಯಾಕ್ರಾನ್, ನಾವು ಈ ಯುದ್ಧದಲ್ಲಿ ಪಾಲುದಾರರಲ್ಲ. ಆಮೇಲೆ UK ಪ್ರಧಾನಿ ಸ್ವಾರ್ಮರ್ ಅವ್ರು ಹೇಳ್ತಾರೆ, ನಮ್ಮದು ಕೇವಲ ರಕ್ಷಣಾತ್ಮಕ ನಿಲುವು ಅಷ್ಟೇ. ಇನ್ನು ಕೆನಡಾ, ಇನ್ನೂ ನಮ್ಮನ್ನು ನೀವು ಯುದ್ಧ ಮಾಡ್ಬೇಕಾದ್ರೆ ನಮ್ಮನ್ನು ಕೇಳ್ಕೊಂಡು ಯುದ್ಧ ಮಾಡಿದ್ರಾ, ನಾವ್ಯಾಕೆ ಬರಬೇಕು, ನಾವ್ಯಾಕೆ ನಿಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೋದಿಯವರಿಗೆ ನ್ಯಾಟೋ ಪಡೆ ನನ್ನ ಜೊತೆಗಿರುತ್ತೆ, ನಾನು ಹಾರ್ಮುಜ್ ಜಲಸಂಧಿಯನ್ನು ವಶಪಡಿಸ್ಕೊಳ್ಬೋದು ಅಂತ ಹೇಳಿ ಬಹಳ ಅತ್ಯುತ್ಸಾಹದಲ್ಲಿದ್ದರು. ಎಲ್ಲರೂ ಸರಿಯಾಗಿ ಹೇಳಿದ್ದಾರೆ. ನೀನು ಯುದ್ಧ ಮಾಡಿದ್ಯಾ, ಅನಗತ್ಯವಾದ ಯುದ್ಧವನ್ನು ನೀನು ಅನುಭವಿಸು, ನಮ್ಮನ್ನ ಯಾಕೆ ಈ ಯುದ್ಧ ಕೇಳ್ಕೊಂಡು ನಮ್ಮನ್ನೂ ಹಾಳು ಮಾಡ್ತೀಯಾ, ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತೀಯಪ್ಪ ಅಂತ ಹೇಳೋ ರೀತಿಯಲ್ಲಿ ಹೇಳಿದ್ದಾರೆ. ಈಗ ಟ್ರಂಪ್ ಸಾಹೇಬರು ಯಾರ ನೆರವು ನನಗೆ ಬೇಕಾಗಿಲ್ಲ, ಇವ್ರದ್ದೆಲ್ಲ ಒಂದು ಹುಚ್ಚುತನದ ಹೇಳಿಕೆಗಳು, ನನಗೆ ಗೊತ್ತಿದೆ ನಮ್ಮ ಶಕ್ತಿ ಏನು ಅಂತ, ಹಾಗಾಗಿ ನಾನು ಹಾರ್ಮುಜ್ ವಶಪಡಿಸಿಕೊಳ್ಳುವ ಸಾಮರ್ಥ್ಯವನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಯೋಚನೆ ಮಾಡಿ, ಅಮೇರಿಕಾವನ್ನು ಯಾವ ರೀತಿ ಏಕಾಂಗಿಯಾಗಿ ಕಟ್ಟಿ ಹಾಕುವ ಮಾಸ್ಟರ್ ಸ್ಟ್ರೋಕ್ ಅನ್ನ ಇರಾನ್ ಮಾಡಿದೆ. ಒಂದು ಯುದ್ಧ ಅಂದ್ರೆ ಕೇವಲ ಆ ದೇಶದ ಮೊದಲೆಲ್ಲ ನಡೀತಿತ್ತು. ಮೊದಲು ಯಾವ ರೀತಿ ಅಂದ್ರೆ ರಾಜರುಗಳ ನಡುವೆ, ಪಾಳೆಪಟ್ಟುಗಳ ನಡುವೆ ಯುದ್ಧ ಆದಾಗ ಆ ಯುದ್ಧದ ನಾಯಕ ಮುಖಂಡ ಅವನು ತೀರ್ಕೊಂಡು ಹೋದ್ರೆ ಮುಗಿತ, ಅಲ್ಲಿ ಯುದ್ಧ ಗೆದ್ದಂಗೆ, ನಾವೆಲ್ಲ ವಶಪಡಿಸ್ಕೊಂಡಂಗೆ. ಆದ್ರೆ ಆಧುನಿಕ ಯುದ್ಧಗಳು ಹಾಗಲ್ಲ. ಅಲ್ಲಿ ರಕ್ಷಣಾತ್ಮಕ ತಂತ್ರಗಾರಿಕೆ ಇರುತ್ತೆ, ಅಲ್ಲಿ ಆರ್ಥಿಕವಾದ ಹೊಡೆತ ಕೊಡೋದಿರುತ್ತೆ, ಇಲ್ಲಿ ಯುದ್ಧ ಸಲಕರಣೆಗಳ ಒಂದು ಪ್ರದರ್ಶನ ಇರುತ್ತೆ, ದಿಗ್ಬಂಧನ ಹಾಕುವಂಥದ್ದಿರುತ್ತೆ, ರಾಜಕೀಯವಾಗಿ ಕಟ್ಟಿ ಹಾಕುವ ಪ್ರಯತ್ನಗಳಿರ್ತವೆ, ವ್ಯೂಹಾತ್ಮಕ ನಡೆಗಳಿರುತ್ತವೆ. ಬರೀ ಏಕಮುಖವಾದ ಯುದ್ಧಗಳು ನಾವು ಮಾಡಿದ್ವಿ ಗೆದ್ವಿ ಅಂತ ಹೇಳಿ ಟ್ರಂಪ್ ಹೇಳ್ಕೊಳ್ತಾರಲ್ಲ, ಅದು ಗೆಲುವಲ್ಲ. ಅದು ಟ್ರಂಪ್ ಹೇಳೋ ರೀತಿ ಅದು ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಳ್ತಾರಲ್ಲ, ಅದು ಗೆಲುವಲ್ಲ. ತನ್ನನ್ನು ತಾನೇ ತನ್ನ ಗುಂಡಿಯನ್ನು ತಾನೇ ತೋಡಿಕೊಳ್ಳುವಂಥ ಪ್ರಯತ್ನವನ್ನ ಟ್ರಂಪ್ ಮಾಡ್ಕೊಂಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುವ ಮೂಲಕ, ಈಗ ನಮ್ಮ ದೇಶಕ್ಕೇನು ಸಂಪೂರ್ಣವಾಗಿ ಅವರು ಬಿಟ್ಟಿಲ್ಲ, ಒಂದು ಕೆಲವು ಹಡಗುಗಳಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಅಲ್ಲ. ಯುರೋಪಿಯನ್ ದೇಶಕ್ಕೆ, ಏಷ್ಯಾದ ನಮ್ಮ ಈ ದೇಶಗಳಿಗೆ ನೀವೇನಾದ್ರೂ ನಮಗೆ ಸಪೋರ್ಟ್ ಮಾಡಲಿಲ್ಲ, ಅಮೆರಿಕ ಜೊತೆ ನಿಂತ್ರೆ ನೋಡಿ, ನಮ್ಮನ್ನೇ ಡಿಪೆಂಡ್ ಆಗಿರುವಂತ ನಿಮಗೆ ಯಾವ ರೀತಿ ಸಂಕಷ್ಟ ಬರಬಹುದು ಅನ್ನೋದನ್ನ ಹಾರ್ಮುಜ್ ಮೂಲಕ ಇರಾನ್ ತೋರಿಸ್ತಾ ಇದೆ. ಜೊತೆಗೆ ಯುದ್ಧ ನಡೆಯೋದ್ಕಿಂತ ಒಂದು 2-3 ದಿನ ಮುಂಚಿತವಾಗಿ ಹೋಗಿ ಮಾತುಕತೆ ಮಾಡ್ಕೊಂಡ್ ಬಂದ್ರಲ್ಲ, ನಮ್ಮ ದೇಶದ ಪ್ರಧಾನಿಗಳಿಗೂ ಅರ್ಥ ಮಾಡಿಸಿದ್ದಾರೆ ಹಾರ್ಮುಜ್ನ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಇನ್ನು ಗಲ್ಫ್ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳಿದಾವಲ್ಲ, ಅಲ್ಲಿದ್ದಂಥ ಅಮೆರಿಕದ ಎಲ್ಲ ಸೇನಾ ನೆಲೆಗಳನ್ನ ಹೊಡೆದಾಕಿದೆ ಇರಾನ್. ಈಗ ಇಂಡೈರೆಕ್ಟ್ ಆಗಿ ಕೇಳ್ತಿದ್ದಾರೆ ಇರಾನ್ನವರು. ಮತ್ತೆ ಈಗ ನಾವು ಇರಾನ್ ಪರವಾಗಿರ್ಬೇಕಾ ಅಥವಾ ಅಮೆರಿಕದ ಪರವಾಗಿರ್ಬೇಕಾ ಅನ್ನುವಂಥ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಆ ಗಲ್ಫ್ ರಾಷ್ಟ್ರದ ಮುಖಂಡರುಗಳು, ಆ ಗಲ್ಫ್ ರಾಷ್ಟ್ರಗಳು. ಜೊತೆಗೆ ಟ್ರಂಪ್ ಕೂಡ ಒಂದು ರೀತಿ ಒದ್ದಾಟದಲ್ಲಿ ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ಈ ಇಸ್ರೇಲ್ನ ಮಾತು ನಂಬಿಕೊಂಡು ಮತ್ತೆ ನನ್ನ ಹುಚ್ಚಾಟಕ್ಕೆ ನಾನು ಯುದ್ಧ ಮಾಡಬಾರ್ದಾಗಿತ್ತೇನೋ ಅನ್ನುವಂಥ ಒಂದು ಒದ್ದಾಟದಲ್ಲಿ ಒಯ್ದಾಡ್ತಾ ಇದ್ದಾರೆ. ಬಹುಶಃ ಇಂಥದೊಂದು ಪರಿಸ್ಥಿತಿಯನ್ನ ಕಾಲವೇ ಕ್ರಿಯೇಟ್ ಮಾಡಿದೆ ಅಂತ ಕಾಣುತ್ತೆ. ಯಾಕೆಂದ್ರೆ ದುರಹಂಕಾರ, ಯುದ್ಧದ ಹಪಾಹಪಿ, ಸ್ವತಂತ್ರ ದೇಶಗಳ ಮೇಲೆ ದಾಳಿ ಮಾಡುವಂಥದ್ದು, ರಕ್ತಪಾತ, ಶಾಲೆಗಳ ಮೇಲೆ ದಾಳಿ ಮಾಡೋದು, ಮಕ್ಕಳ ಇದ್ದಂಥ ಒಂದು ಶಿಬಿರಗಳ ಮೇಲೆ ದಾಳಿ ಮಾಡೋದು, ಈ ರೀತಿ ರಕ್ತಕ್ಕೋಸ್ಕರ ತಹತೈಸುವ ದೇಶಗಳನ್ನ ಕಟ್ಟಿ ಹಾಕುವ ಕೆಲಸಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಮಾಡುವ ಪ್ರಕ್ರಿಯೆಯಲ್ಲೇ ಈ ನ್ಯಾಟೋ ನಡೆ ನನಗೆ ಯಾಕೋ ಸರಿ ಅನ್ಸುತ್ತೆ. ಬಹುಶಃ ಮುಂದೆ ಅಮೆರಿಕದ ಜನರೇ ಟ್ರಂಪ್ ವಿರುದ್ಧ ತೆರಿಗೆ ಬೀಳುವ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವ ಹಾಗಿಲ್ಲ. ಯಾಕೆಂದ್ರೆ ತೆರಿಗೆ, ಅಲ್ಲಿನ ಜನರಿಗೂ ತೆರಿಗೆ ಹೆಚ್ಚು ಮಾಡೋದು, ಮತ್ತೆ ಅನಗತ್ಯವಾದ ಯುದ್ಧಗಳು. ಈಗ ಹಾರ್ಮುಜ್ನ ವಶಪಡಿಸ್ಕೊಳ್ಬೇಕು ಅಂದ್ರೆ ಸೈನಿಕರ ಬೆಂಬಲ ಬೇಕಾಗತ್ತೆ. ಸಾವಿರಾರು ಲಕ್ಷಾಂತರ ಸೈನಿಕರು ಅಟ್ಯಾಕ್ ಮಾಡ್ಬೇಕಾಗತ್ತೆ. ಇಲ್ಲೂ ಸೈನಿಕರು ಸಾಯ್ತಾರೆ, ಅಲ್ಲಿ ಸೈನಿಕರು ಸಾಯ್ತಾರೆ. ಅಮೆರಿಕದ ಜನರಿಗೆ ಇದು ಬೇಕಾಗಿಲ್ಲ, ಅಮೆರಿಕ ಜನರಿಗೆ ಇದು ಅವಶ್ಯಕತೆ ಇಲ್ಲ. ಹಾಗಾಗಿ ಟ್ರಂಪ್ ವಿರುದ್ಧವೇ ಅಲ್ಲಿನ ಜನ ರೊಚ್ಚಿಗೇಳ್ತಾರೆ. ಇವ್ರು ಟ್ರಂಪ್ ಹೇಳ್ತಿದ್ರಲ್ಲ ಇರಾನ್ನವರಿಗೆ, ನಾವು ನಿಮಗೆ ರಕ್ಷಣೆ ಕೊಟ್ಟಿದ್ದೇವೆ, ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಅಂತೇಳಿ ಹೇಳಿದ್ರಲ್ಲ ಪ್ರಾರಂಭದಲ್ಲಿ. ಈಗ ಟ್ರಂಪ್ ವಿರುದ್ಧವೇ ಅಲ್ಲಿನ ಜನ ರೊಚ್ಚಿಗೇಳುವಂತ ಸಂದರ್ಭ. ಆರ್ಥಿಕವಾದಂತಹ ಹೊಡೆತ ಸಾಕಷ್ಟು ಪ್ರಮಾಣದಲ್ಲಿ ಲಾಸ್ ಆಗ್ತಾ ಇದೆ. ಜೊತೆಗೆ ಬಿಸ್ನೆಸ್ಗೆ ತೊಂದರೆ ಆಗ್ತಾ ಇದೆ. ಹಾರ್ಮುಜ್ನಿಂದ ಮತ್ತೆ ರಾಜತಾಂತ್ರಿಕವಾಗಿ ಆಮದು ರಫ್ತು ವ್ಯವಸ್ಥೆಗಳು ಬಹಳ, ಒಂದು ದೇಶದ ಯುದ್ಧ ಅಂದ್ರೆ ಅದು ಕೇವಲ 2 ದೇಶಗಳ ಯುದ್ಧ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಅದು ತಟ್ಟುತ್ತಾ ಇದೆ. ನಮ್ಮ ದೇಶದ ಪ್ರಧಾನಿಗಳಿಗೂ
ಇದರ ಯುದ್ಧದ ಬಿಸಿ ತಟ್ಟಿದೆ, ನಮಗೂ ತಟ್ಟಿದೆ, ಜನರಿಗೂ ತಟ್ಟಿದೆ. ವಿದೇಶಾಂಗ ನೀತಿ ಅತ್ಯುತ್ತಮವಾಗಿ ಇಲ್ಲದೆ ಇದ್ರೆ, ಮಾನವೀಯ ನೆಲೆಯಲ್ಲಿ ಇಲ್ಲದೆ ಇದ್ರೆ, ಚಾಣಾಕ್ಷತನದಲ್ಲಿ ಇಲ್ಲದೆ ಇದ್ರೆ ನಾವು ಯಾವ ರೀತಿ ಅನುಭವಿಸ್ಬೇಕು ಅನ್ನೋದನ್ನ ಅನುಭವಿಸ್ತೀವಿ ಅನ್ನೋದನ್ನು ಕೂಡ ನಮ್ಮ ದೇಶದ ಪ್ರಧಾನಿಗಳಿಂದ ನಮಗೆ ಅರ್ಥ ಆಗಿದೆ. ಇದರಿಂದ ಅರ್ಥ ಆಗೋದು ಅಮೆರಿಕ ಏಕಾಂಗಿ ಆಗ್ತದೆ. ಇದು ಆಗಲೇಬೇಕಾಗಿತ್ತು. ಇಂಥ ಯುದ್ಧಕೋರ, ಯುದ್ಧದಾಹ, ಸ್ವತಂತ್ರ ದೇಶಗಳನ್ನ ಅಸ್ತಿತ್ವವನ್ನು ಕಸಿಯುವಂತ ಈ ರಾಷ್ಟ್ರಗಳ ದಿಗ್ಬಂಧನ ಮತ್ತು ಈ ರಾಷ್ಟ್ರಗಳಿಂದ ಅಂತರವನ್ನು ಕಾಯ್ದುಕೊಳ್ಳುವುದು ಬೇರೆ ಎಲ್ಲ ಸ್ವತಂತ್ರ ದೇಶಗಳಿಗೆ ಒಳ್ಳೆಯ ಬೆಳವಣಿಗೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಮೆರಿಕ ಇನ್ನೂ ಯಾವ ಅಧಪತನಕ್ಕೆ ಹೋಗಬಹುದು ಅನ್ನೋದನ್ನ ಕಾದು ನೋಡೋಣ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.